ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಎಲ್ಲರೂ ದೇವಸ್ಥಾನಕ್ಕೆ ಹೊರಟಿರಬೇಕಾದ್ರೆ ಭೂಮಿ ಬೇಜಾರಾಕಿ ಕೂತಿರ್ತಾಳೆ. ಅದೇ ಟೈಮ್ಗೆ ಅಜಿತ್ಗೆ ಸತ್ಯಣ್ಣ ಕೂಡ ನೋಡು ಅಜಿತ್ ಈ ಥರ ಇದೆ ಅಂತ ನೀನು ಭೂಮಿಗೆ ಕಾಲ್ ಮಾಡಿ ಹೇಳು, ಎಲ್ಲ ಸಿಚುವೇಶನ್ನ ಅವಳಿಗೆ ಅರ್ಥ ಮಾಡಿಸಿದ್ರೆ ಅವಳಿಗೂ ಕೂಡ ಸಮಾಧಾನ ಆಗ್ಬೋದು. ಇದನ್ನು ನಾನು ಕಂಡಿಡ್ದು ಪ್ರೂವ್ ಮಾಡ್ತೀನಿ ಅಂತ ಅವಳು ಇದ್ರಿಗೆ ಹೇಳಿದರೆ ಅವಳು ಕೂಡ ಸ್ವಲ್ಪ ಸುಧಾರಿಸ್ಕೊಳ್ತಾಳೆ ಅಂತ ಸತ್ಯಣ್ಣ ಹೇಳಿದ ತಕ್ಷಣ ಅಜಿತ್ ಕೂಡ ಸರಿ ಅಂತ ಹೇಳ್ಬಿಟ್ಟು ಭೂಮಿಗೆ ಕಾಲ್ ಮಾಡ್ತಾನೆ. ಈ ಕಡೆ ಭೂಮಿ ಕೂಡ ಅಳ್ತಾ ಕೂತಿರ್ಬೇಕಾದ್ರೆ ಯಾರು ಫೋನ್ ಅಂತ ನೋಡ್ತಾಳೆ. ಆವಾಗ ಅಜಿತ್ ಫೋನ್ ಆಗಿರುತ್ತೆ. ಇಲ್ಲ, ಈ ಫೋನ್ನ ನಾನು ಇವಾಗ ಪಿಕ್ ಮಾಡೋಲ್ಲ, ನಾನೇನಾದರೂ ಕಾಲ್ನ ಪಿಕ್ ಮಾಡಿದರೆ ಸಾಹೇಬ್ರು ಮಾತುಗಳು ನನ್ನ ಮನಸ್ಸನ್ನ ಬದಲಾಯಿಸುತ್ತೆ, ಅವ್ರ ಮಾತನ್ನ ಕೇಳಿಸ್ಕೊಂಡ್ರೆ ನನ್ನ ನಿರ್ಧಾರ ಬದಲಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಭೂಮಿ ಅಳ್ತಾ ಆ ಕಾಲ್ನ ಪಿಕ್ ಮಾಡೋದೇ ಇಲ್ಲ. ಆವಾಗ ಅಜಿತ್ ಕೂಡ ಇರಲಿ ಬಿಡು ಸತ್ಯಣ್ಣ, ಅವಳಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ, ಹೇಗಿದ್ರು ನಾನೇ ಮನೆಗೆ ಹೋಗ್ತೀನಿ ಅಲ್ವಾ, ಆವಾಗ ಅವಳಿಗೆ ಎಲ್ಲ ವಿಚಾರನೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಸುಮ್ಮನಾಗ್ಬಿಡ್ತಾನೆ. ಅದೇ ಟೈಮ್ಗೆ ಈ ಕಡೆ ಅವ್ರ ಅತ್ತೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕಾದ್ರೆ ಪಲ್ಲವಿ ಹತ್ರ ನೋಡು ಭೂಮಿನ ಚೆನ್ನಾಗಿ ನೋಡ್ಕೊ, ಭೂಮಿ ಏನೇ ಕೇಳಿದ್ರು ಮಾಡಿಕೊಡು ಅಂತ ಹೇಳ್ಬಿಟ್ಟು ಅಜಿತ್ ಅಮ್ಮ ಹೇಳಿ ಅಲ್ಲಿದ್ದ ಖುಷಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಇನ್ನು ಈ ಕಡೆ ಭೂಮಿ ಕೂಡ ಬಟ್ಟೆನೆಲ್ಲ ರೆಡಿ ಮಾಡಿಬಿಟ್ಟು ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಅಜಿತ್ ಮತ್ತು ಭೂಮಿ ಫೋಟೋ ಇರುತ್ತೆ ಅಲ್ವಾ, ಅಲ್ಲಿಗೆ ಬರ್ತಾಳೆ. ಬಂದ್ಬಿಟ್ಟು ಸಾಹೇಬ್ರೆ ನೀವು ಒಳ್ಳೆಯವ್ರಂದ್ರೆ ತುಂಬಾ ಒಳ್ಳೆಯವರು. ಹೌದು ಸಾಹೇಬ್ರೆ, ಒಬ್ಬ ತಂದೆಗೆ ಒಳ್ಳೆ ಮಗ ಸಿಗ್ಬೋದು, ಹಾಗೆ ತಂಗಿಗೆ ಒಳ್ಳೆ ಅಣ್ಣ ಕೂಡ ಸಿಗ್ಬೋದು. ಯಾಕೆ ಸಾಹೇಬ್ರೆ, ಒಳ್ಳೆ ಸ್ನೇಹಿತೆಗೆ ಒಳ್ಳೆ ಸ್ನೇಹಿತ ಕೂಡ ಸಿಗ್ಬೋದು. ಆದರೆ ಅಸಹಾಯಕವಾಗಿ ಒಬ್ಬ ಹೆಣ್ಣು ರೂಮಲ್ಲಿ ಇದ್ರೂ ಕೂಡ ಯಾವತ್ತು ನೀವು ನನ್ನನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡೇ ಇಲ್ಲ. ನಿಮಗೆ ಸ್ಥಾನ ಅಧಿಕಾರ ಎಲ್ಲನೂ ಕೂಡ ಇದೆ, ಆದರೆ ಅದನ್ನು ಯಾವತ್ತೂ ದುರುಪಯೋಗ ಪಡಿಸ್ಕೊಂಡಿಲ್ಲ. ಹೆಂಡ್ತಿ ಅನ್ನೋ ಸ್ಥಾನನ ಹಿಡ್ಕೊಂಡು ನಾನು ಈ ಕೋಣೆಯಲ್ಲಿ ಒಬ್ಬಳೇ ಇದ್ರೂ ಕೂಡ ಯಾವತ್ತು ನೀವು ಕೆಟ್ಟ ದೃಷ್ಟಿಯಲ್ಲಿ ನನ್ನನ್ನು ನೋಡಿಲ್ಲ ಅಂತ ಭೂಮಿ ಹೇಳ್ತಾಳೆ. ನೀವು ಯಾವತ್ತು ನನ್ನ ಬಿಟ್ಟೋಗ್ಬೇಡಿ ಅಂತ ಹೇಳ್ತೀರಾ, ಆದರೆ ಇವತ್ತು ನಾನು ನಿಮ್ಮನ್ನ ಬಿಟ್ಟೋಗುವಂಥ ಪರಿಸ್ಥಿತಿ ಬಂದಿದೆ. ಯಾಕೆ ಅಂದರೆ ಹೆಣ್ಣು ಜೀವನದಲ್ಲಿ ಏನು ಬೇಕಾದರೂ ಕಳ್ಕೊಂಡು ಜೀವನ ಮಾಡ್ತಾಳೆ, ಆದರೆ ತನ್ನ ವ್ಯಕ್ತಿತ್ವನ ಕಳ್ಕೊಂಡು ಜೀವನ ಮಾಡೋದು ತುಂಬ ಕಷ್ಟ. ಆ ವ್ಯಕ್ತಿತ್ವ ಇಲ್ಲ ಅಂದಮೇಲೆ ನಾನು ಈ ಮನೆಯಲ್ಲಿ ಇರೋದು ಸರಿಯಲ್ಲ, ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನಿಮ್ಮನ್ನ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೊನೆಯದಾಗಿ ರೂಮ್ನೆಲ್ಲನೂ ನೋಡಿ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಅಜಿತ್ ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿರ್ತಾನೆ. ಆವಾಗ ಸತ್ಯಣ್ಣ ಏನಾಯಿತು, ಯಾಕೋ ಇಷ್ಟೊಂದು ತಳಮಳ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಗೊತ್ತಿಲ್ಲ ಸತ್ಯಣ್ಣ, ಯಾಕೋ ಒಂಥರ ಭಯ ಆಗ್ತಾ ಇದೆ, ಯಾವಾಗೆಲ್ಲ ಇವಳು ಕಾಲ್ನ ಪಿಕ್ ಮಾಡೋದಿಲ್ವೋ ಆವಾಗೆಲ್ಲ ಇವಳು ತೊಂದರೆಯಲ್ಲಿ ಇರ್ತಾಳೆ ಅಂತಾನೆ ಅನಿಸುತ್ತೆ. ಅವಳು ನನ್ನ ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಪಕ್ಕ ಅವತ್ತೇನೋ ಆಗುತ್ತೆ ಅಂತ ಭಯ ಸತ್ಯಣ್ಣ, ನನಗೆ ಅದೇ ಏನು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ ಲಾಸ್ಟ್ ಟೈಮು ನಾನು ಬೆಂಗಳೂರಿಗೆ ಹೋದಾಗ ಎಲ್ಲರೂ ಮನೆಯವರು ಸೇರಿಕೊಂಡು ಭೂಮಿನ ಮನೆಯಿಂದ ಆಚೆ ಹಾಕಿದ್ರು. ಅವತ್ತು ಕೂಡ ಭೂಮಿ ನನ್ನ ಕಾಲ್ನ ಪಿಕ್ ಮಾಡಿರಲಿಲ್ಲ. ಮೊನ್ನೆನೂ ಅಷ್ಟೇ ಶಾರದತೆ ಬಗ್ಗೆ ಗೊತ್ತಾಯಿತು ಅಂತ ಹೇಳಿದ ತಕ್ಷಣ ನಾನು ಮೈಸೂರಿಗೆ ಹೊರಟೆ, ಅವತ್ತೇ ಈ ಲಾಡ್ಜ್ ವಿಚಾರ ಎಲ್ಲ ನಡೆದಿರೋದು. ಸೊ ಇವತ್ತು ಕೂಡ ಅವಳು ಕಾಲ್ನ ಪಿಕ್ ಮಾಡ್ತಾ ಇಲ್ಲ, ಹಾಗಿದ್ರೆ ಏನು ನಡೀಬೋದು ಅಂತ ಅಜಿತ್ ತುಂಬ ಗಾಬರಿಯಲ್ಲಿರ್ತಾನೆ. ಅದೇ ಟೈಮ್ಗೆ ಈ ಕಡೆ ಭೂಮಿ ಕೂಡ ಬ್ಯಾಗ್ ತಗೊಂಡು ಹೊರಗೆ ಬರ್ತಾಳೆ. ಅವಾಗ ಸತ್ಯಣ್ಣ ಕೂಡ ಅಯ್ಯೋ ಅಜಿತ್ ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯ, ಇನ್ನೊಂದ್ಸತಿ ಕಾಲ್ ಮಾಡು, ಮೇ ಬಿ ಅವಳು ಏನಾದರೂ ಕೆಲಸ ಮಾಡ್ತಾ ಇರ್ಬೋದು, ಅದಕ್ಕೆ ಕಾಲ್ ಪಿಕ್ ಮಾಡಿಲ್ಲ ಅನ್ಸುತ್ತೆ, ನೀನು ಯಾಕೆ ಇನ್ನೊಂದ್ಸತಿ ಟ್ರೈ ಮಾಡಬಾರ್ದು ಅಂತ ಹೇಳಿದ ತಕ್ಷಣ ಈ ಕಡೆ ಅಜಿತ್ ಕಾಲ್ನ ಮಾಡ್ತಾನೆ. ಅವಾಗ ಭೂಮಿ ಕೂಡ ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಕಾಲ್ನ ಪಿಕ್ ಮಾಡ್ತಾಳೆ. ಅವಾಗ ಅಜಿತ್ ಕೋಪ ಮಾಡಿಕೊಂಡು ಯಾಕೆ ಕಾಲ್ ಪಿಕ್ ಮಾಡಿಲ್ಲ ಅಂತ ಕೇಳ್ತಾನೆ. ಅಯ್ಯೋ ನೋಡ್ಕೊಂಡಿಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳಿದಾಗ ಸರಿ ಎಲ್ಲ ಓಕೆ ತಾನೆ, ಎಲ್ಲ ಸರಿಯಾಗಿದೆ ತಾನೆ ಅಂತ ಅಜಿತ್ ಕೇಳಿದಾಗ ಸಾರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಏನು ಹೇಳ್ದೆ ಅಳ್ತಾ ಭೂಮಿ ಕಾಲ್ನ ಕಟ್ ಮಾಡ್ತಾಳೆ. ಆವಾಗ ಅಜಿತ್ಗೆ ಕನ್ಫರ್ಮ್ ಆಗುತ್ತೆ, ಇಲ್ಲ ಸತ್ಯಣ್ಣ ಇಲ್ಲೇನೋ ಸರಿ ಇಲ್ಲ ಅನಿಸ್ತಾ ಇದೆ, ನನಗೆ ಯಾಕೋ ಭೂಮಿ ವಿಚಾರದಲ್ಲಿ ಭಯ ಆಗ್ತಾ ಇದೆ ಅಂತ ಅಜಿತ್ ಸತ್ಯಣ್ಣ ಹತ್ರ ಹೇಳ್ತಾ ಇರಬೇಕಾದ್ರೆ ಭೂಮಿ ಕೂಡ ಬ್ಯಾಗ್ನ ತಗೊಂಡು ಮನೆ ಹೊರಗಡೆ ಬರ್ತಾಳೆ. ಆವಾಗ ಇದನ್ನು ಪಲ್ಲವಿ ನೋಡಿಬಿಟ್ಟು ಅಯ್ಯೋ ಅಕ್ಕ ಏನು ಮಾಡ್ತಾ ಇದ್ದೀರಾ, ಮನೆಯವರೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಇಂಥ ಟೈಮಲ್ಲಿ ನೀವು ಮನೆ ಬಿಟ್ಟು ಯಾಕೆ ಹೋಗ್ತಾ ಇದ್ದೀರಾ, ಪ್ಲೀಸ್ ಆ ಥರ ಕೆಲಸ ಮಾಡಬೇಡಿ ಅಂತ ಪಲ್ಲವಿ ಹೇಳಿದಾಗ ಇಲ್ಲ ಪಲ್ಲವಿ ಅಕ್ಕ, ನನ್ನ ವ್ಯಕ್ತಿತ್ವನ ಕಳ್ಕೊಂಡು ನಾನು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು, ವ್ಯಕ್ತಿತ್ವ ಇಲ್ಲ ಅಂದಮೇಲೆ ಅಲ್ಲಿ ಯಾವತ್ತೂ ಕೂಡ ಬೆಲೆ ಸಿಗೋದಿಲ್ಲ, ನಾನು ಈ ಮನೆಗೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಭೂಮಿ ಬರ್ತಾ ಇರ್ತಾಳೆ. ಬೇಡ ಅಕ್ಕ ಅಂತ ಎಷ್ಟೇ ಪಲ್ಲವಿ ಕೇಳ್ಕೊಂಡ್ರೂ ಕೂಡ ಭೂಮಿ ಪಲ್ಲವಿ ಮಾತನ್ನು ಕೇಳದೆ ಅಲ್ಲೇ ಇರೋ ಸೈಕಲ್ಲಿಗೆ ಅವಳ ಲಗೇಜ್ ಎಲ್ಲ ತಗೊಂಡು ಅವಳು ಸೈಕಲ್ ತಗೊಂಡು ಬರ್ತಾಳೆ. ಇನ್ನು ಹೊರಗಡೆ ಬರ್ತಿದ್ದ ತಕ್ಷಣ ಮನೆಯಲ್ಲಿ ಬರ್ದಿರೋ ದೇವರ ಸನ್ನಿಧಿ ಅಂತ ನೋಡಿಬಿಟ್ಟು ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಅಲ್ಲಿದ್ದ ಹೊರಟೆ ಬಿಡ್ತಾಳೆ. ಹಾಗಿದ್ರೆ ನಿಜವಾಗ್ಲೂ ಅಜಿತ್ ಮನೆಗೆ ಬರ್ತಾನ, ಮನೆಗೆ ಬಂದ್ರೂ ಕೂಡ ಆಲ್ರೆಡಿ ಭೂಮಿ ಮನೆ ಬಿಟ್ಟು ಹೊರಗೆ ಹೋಗಿರ್ತಾಳೆ. ನಿಜವಾಗ್ಲೂ ಅಜಿತ್ ಭೂಮಿನ ಹುಡ್ಕೊಂಡು ಮನೆ ಕರ್ಕೊಂಡು ಬರ್ತಾನ
ಅಥವಾ ಭೂಮಿ ಮನೆ ಬಿಟ್ಟು ಹೋಗೇ ಬಿಡ್ತಾಳ ಅಂತ ನಾಳಿನ ಎಪಿಸೋಡಲ್ಲಿ ನೋಡಬೇಕು. ಸೊ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಂಡು ನೋಡ್ತಾ ಇರಿ.